ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೈಭವ ಎಂಟರ್ಟೈನ್ಮೆಂಟ್ ಚಾನೆಲ್. ಸ್ನೇಹಿತರೆ, ನಾವು ಈ ದಿನ ಗುರುವಾರ ಹೀಗೆ ಮಾಡಿ ಜೀವನ ಉದ್ಯೋಗದಲ್ಲಿ ಯಶಸ್ಸು ಗಳಿಸುವುದು ಹೇಗೆ ಎಂದು ನೋಡೋಣ. ವಾರದ ಎಲ್ಲ ದಿನಗಳಿಗೂ ಒಬ್ಬೊಬ್ಬ ಅಧಿಪತಿ ದೇವರುಗಳಿರುತ್ತಾರೆ. ಆ ದಿನಗಳಲ್ಲಿ ದಿನಕ್ಕೆ ಅಧಿಪತಿಯಾದ ದೇವರನ್ನು ಆರಾಧಿಸಿದಲ್ಲಿ ಇಷ್ಟಾರ್ಥ ಸಿದ್ಧಿಸುತ್ತದೆ ಎಂದು ಹೇಳಲಾಗುತ್ತದೆ. ಭಾನುವಾರದಂದು ಆದಿತ್ಯನನ್ನು ಅಂದರೆ ಸೂರ್ಯನಾರಾಯಣ ದೇವರನ್ನು ಪೂಜಿಸಿದರೆ ಶುಭವಾಗುತ್ತದೆ. ಹಾಗೆಯೇ ಗುರುವಾರದಂದು ಗುರು ಬೃಹಸ್ಪತಿಯನ್ನು ಮತ್ತು ವಿಷ್ಣುವನ್ನು ಆರಾಧಿಸಿದರೆ ಯಾವೆಲ್ಲ ಲಾಭಗಳಿವೆ ಎಂಬುದನ್ನು ತಿಳಿಯೋಣ ಸ್ನೇಹಿತರೆ. ವಾರದ ಪ್ರತಿ ದಿನವೂ ವಿಶೇಷ ದಿನವೇ ಆಗಿರುತ್ತದೆ. ವಾರದ ಎಲ್ಲ ದಿನಗಳು ದೇವರ ಆರಾಧನೆಗೆ ಪ್ರಶಸ್ತವಾಗಿರುತ್ತದೆ. ಅಷ್ಟೇ ಅಲ್ಲದೆ ಒಂದೊಂದು ದಿನ ಒಂದೊಂದು ದೇವರನ್ನು ಆರಾಧಿಸಿದರೆ ಆ ದೇವರ ಕೃಪೆ ಪ್ರಾಪ್ತವಾಗುವುದಲ್ಲದೆ ಕಷ್ಟಗಳು ಪರಿಹಾರವಾಗುತ್ತವೆ. ಬುಧವಾರದ ದಿನ ಗಣಪತಿಯನ್ನು ಭಜಿಸಿ ಪೂಜಿಸಿದರೆ ಕೆಲಸಗಳು ವಿಘ್ನವಿಲ್ಲದೆ ಪೂರ್ಣಗೊಳ್ಳುತ್ತವೆ. ಶನಿವಾರ ಹನುಮಂತನನ್ನು ಮತ್ತು ಶನಿದೇವರನ್ನು ಆರಾಧಿಸಿದರೆ ಇಷ್ಟಾರ್ಥ ಸಿದ್ಧಿಸುತ್ತದೆ ಎಂದು ಹೇಳಲಾಗುತ್ತದೆ. ಹೀಗೆ ವಾರದ ಎಲ್ಲ ದಿನಗಳಿಗೆ ಒಬ್ಬೊಬ್ಬ ದೇವತೆಗಳು ಅಧಿಪತಿಗಳಾಗಿರುತ್ತಾರೆ. ಗುರುವಾರ ಗುರುದೇವನ ಆರಾಧನೆಗೆ ಪ್ರಶಸ್ತವಾದ ದಿನವಾಗಿರುತ್ತದೆ. ಹಾಗಾದರೆ ಗುರುವಾರ ಯಾವ್ಯಾವ ದೇವರನ್ನು ಆರಾಧಿಸಿದರೆ ಉದ್ಯೋಗದಲ್ಲಿ ಯಶಸ್ಸು ಲಭಿಸುತ್ತದೆ ಎಂಬುದನ್ನು ತಿಳಿಯೋಣ. ಸ್ನೇಹಿತರೆ, ಶ್ರೀ ಮಹಾವಿಷ್ಣುವಿನ ಪೂಜೆ. ಗುರುವಾರವು ಮಹಾವಿಷ್ಣುವನ್ನು ಮತ್ತು ಗುರು ಬೃಹಸ್ಪತಿಯನ್ನು ಆರಾಧಿಸಲು ಅತ್ಯಂತ ಉತ್ತಮವಾದ ದಿನವಾಗಿರುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ವಾರದ ದಿನ ಶ್ರೀ ಮಹಾವಿಷ್ಣುವಿನ ಪೂಜೆ, ಅರ್ಚನೆ ಇತ್ಯಾದಿಗಳನ್ನು ಮಾಡುವುದರಿಂದ ಜೀವನದ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತವಾಗುತ್ತದೆ ಎಂದು ಹೇಳಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಕೆಲವು ಕಾರ್ಯಗಳನ್ನು ಗುರುವಾರದಂದು ಮಾಡಿದರೆ ಉದ್ಯೋಗ, ವ್ಯಾಪಾರ, ಶಿಕ್ಷಣ ಮತ್ತು ವಿವಾಹ ಇತ್ಯಾದಿ ಹಲವು ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಹಾಗಾದರೆ ಯಾವ ಕೆಲಸಕ್ಕೆ ಯಾವ ರೀತಿ ಆರಾಧಿಸಬೇಕೆಂದು ನೋಡೋಣ ಸ್ನೇಹಿತರೆ. ಈ ಬಣ್ಣವನ್ನು ಧರಿಸಿ. ಹಿಂದೂ ಧಾರ್ಮಿಕ ನಂಬಿಕೆಗಳು ಮತ್ತು ಜ್ಯೋತಿಷ್ಯದ ಪ್ರಕಾರ ಬಣ್ಣವು ಜೀವನದ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಸಂತೋಷ ಮತ್ತು ಅದೃಷ್ಟವನ್ನು ಬಯಸುವ ವ್ಯಕ್ತಿ ಗುರುವಾರ ಕೆಂಪು, ಕಪ್ಪು, ನೀಲಿ ಇತ್ಯಾದಿಗಳ ಬದಲಿಗೆ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಲು ಪ್ರಯತ್ನಿಸಬೇಕು. ಈ ದಿನದಂದು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ಗುರುವಿನ ಸಂಪೂರ್ಣ ಆಶೀರ್ವಾದವನ್ನು ನೀವು ಪಡೆದುಕೊಳ್ಳುವಿರಿ ಎನ್ನುವ ನಂಬಿಕೆಯಿದೆ. ನೀರಿಗೆ ಅರಿಶಿಣ ಹಾಕಿ ಸ್ನಾನ ಮಾಡಿ. ಹಿಂದೂ ಧರ್ಮದಲ್ಲಿ ಅರಿಶಿಣವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಪ್ರತಿ ಶುಭ ಕಾರ್ಯದಲ್ಲಿ ಬಳಸುವ ಅರಿಶಿಣವನ್ನು ಗುರುವಾರದ ದಿನದಂದು ಸ್ನಾನ ಮಾಡುವ ನೀರಿಗೆ ಬೆರೆಸಿ ಸ್ನಾನ ಮಾಡಬೇಕು. ಇದರಿಂದ ಓರ್ವ ವ್ಯಕ್ತಿಯು ಅದೃಷ್ಟವನ್ನು ಪಡೆಯುತ್ತಾನೆ. ಈ ಪರಿಹಾರದಿಂದ ದೇವಗುರು ವ್ಯಕ್ತಿಯ ಜಾತಕದಲ್ಲಿ ಮಂಗಳಕರ ಫಲಿತಾಂಶಗಳನ್ನು ನೀಡಲು ಪ್ರಾರಂಭಿಸುತ್ತಾನೆ. ಗುರು ಕಥೆಯನ್ನು ಕೇಳಬೇಕು. ಪೂಜಿಸುವಾಗ ತುಪ್ಪದ ದೀಪವನ್ನು ಹಚ್ಚಬೇಕು. ನಂತರ ಓಂ ಬ್ರೂಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು ಪೂರ್ಣ ಶ್ರದ್ಧೆ ಮತ್ತು ಭಕ್ತಿಯಿಂದ 11 ಅಥವಾ 21 ಜಪಿಸಬೇಕು. ಬಾಳೆ ಗಿಡ ಪೂಜಿಸಿ. ಪ್ರತಿ ಗುರುವಾರ ಬಾಳೆ ಗಿಡವನ್ನು ಪೂಜಿಸಬೇಕು. ಆ ಸಂದರ್ಭದಲ್ಲೇ ಬಾಳೆ ಗಿಡಕ್ಕೆ ನೀರೆರೆದು ಹಳದಿ ಬಣ್ಣದ ಪುಷ್ಪವನ್ನು ಅರ್ಪಿಸಬೇಕು. ಈ ಕ್ರಮವನ್ನು 11 ವಾರದಲ್ಲಿ ಬರುವ ಪ್ರತಿ ಗುರುವಾರದಂದು ಅನುಸರಿಸಿ ವ್ರತವನ್ನು ಪೂರ್ಣಗೊಳಿಸಬೇಕು. ಭೋಜನವನ್ನು ಸೇವಿಸುವಾಗ ಹಳದಿ ಬಣ್ಣದ ಪದಾರ್ಥಗಳನ್ನು ಸೇವಿಸಬೇಕು. ಅಷ್ಟೇ ಅಲ್ಲದೆ ಬಾಳೆಹಣ್ಣನ್ನು ದಾನವಾಗಿ ನೀಡಬೇಕು. ಮುಖ್ಯವಾಗಿ ಈ ದಿನ ವ್ರತವನ್ನು ಮಾಡುತ್ತಿರುವವರು ಬಾಳೆಹಣ್ಣನ್ನು ತಿನ್ನುವಂತಿಲ್ಲ. ಸಿಹಿ ಪದಾರ್ಥ ನೈವೇದ್ಯ. ಗುರುವಾರ ವಿಷ್ಣುವಿನ ದೇವಸ್ಥಾನದಲ್ಲಿ ಸಿಹಿ ಪದಾರ್ಥವನ್ನು ನೈವೇದ್ಯ ಮಾಡಬೇಕು. ಹಣೆಗೆ ಕೇಸರಿ ಅಥವಾ ಚಂದನದ ತಿಲಕವನ್ನು ಇಟ್ಟುಕೊಳ್ಳಬೇಕು. ಹೀಗೆ ಮಾಡುವುದರಿಂದ ಉದ್ಯೋಗ, ಶಿಕ್ಷಣ, ವಿವಾಹ ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ಬರುತ್ತಿರುವ ಅಡೆತಡೆಗಳು ನಿವಾರಣೆ ಆಗುತ್ತವೆ. ಹಳದಿ ಮಾಲೆ ಹಾಕಿ. ವ್ಯಾಪಾರದಲ್ಲಿ ನಷ್ಟವಾಗುತ್ತಿದೆ ಅಥವಾ ಅಡೆತಡೆಗಳು ಬರುತ್ತಿವೆ ಎಂದಾದರೆ ಗುರುವಾರದ ದಿನ ಪೂಜಾ ಕೋಣೆಯಲ್ಲಿ ಹಳದಿ ಮಾಲೆಯನ್ನು ಹಾಕಬೇಕು. ಅಷ್ಟೇ ಅಲ್ಲದೆ ಲಕ್ಷ್ಮೀನಾರಾಯಣನನ್ನು ಆರಾಧಿಸಬೇಕು. ಇವುಗಳನ್ನು ದಾನ ಮಾಡಿ. ಹಿಂದೂ ಧರ್ಮದಲ್ಲಿ ದೇವರು ದೇವತೆಗಳ ಮತ್ತು ನವಗ್ರಹಗಳ ಆಶೀರ್ವಾದವನ್ನು ಪಡೆಯಲು ಕೇವಲ ಪೂಜೆ, ಜಪ ಮತ್ತು ತಪಸ್ಸು ಮಾತ್ರವಲ್ಲದೆ ದಾನವನ್ನು ಮಾಡಬೇಕೆಂದು ಸೂಚಿಸಲಾಗಿದೆ. ಹಿಂದೂ ನಂಬಿಕೆಯ ಪ್ರಕಾರ ಒಬ್ಬ ವ್ಯಕ್ತಿಯು ಗುರುವಾರ ದೇವಸ್ಥಾನಕ್ಕೆ ಹೋಗಿ ಹಳದಿ ಬಟ್ಟೆ, ಹಳದಿ ಹಣ್ಣುಗಳು, ಬೇಳೆಕಾಳುಗಳು, ಧಾರ್ಮಿಕ ಪುಸ್ತಕಗಳು, ಕುಂಕುಮ, ಅರಿಶಿನ ಇತ್ಯಾದಿಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದರೆ ಅವನು ತನ್ನ ಜೀವನಕ್ಕೆ ಸಂಬಂಧಿಸಿದ ಎಲ್ಲಾ ಸಂತೋಷವನ್ನು ಪಡೆಯುತ್ತಾನೆ ಮತ್ತು ಅವನ ಅದೃಷ್ಟವು ಬೆಳಗಲು ಪ್ರಾರಂಭವಾಗುತ್ತದೆ. ದೀಪದಿಂದ ಹಣದ ಸಮಸ್ಯೆ ದೂರಾಗುವುದು.
ಕಷ್ಟಪಟ್ಟು ದುಡಿದರೂ ಹಣದ ಸಮಸ್ಯೆ ನಿಮ್ಮನ್ನು ಕಾಡಲು ಪ್ರಾರಂಭವಾದರೆ ನೀವು ವಿಶೇಷವಾಗಿ ವಿಷ್ಣುವಿನ ಜೊತೆಗೆ ಲಕ್ಷ್ಮೀ ದೇವಿಗೆ ಗುರುವಾರದಂದು ಕುಂಕುಮ ತಿಲಕವನ್ನು ಹಚ್ಚಿ ಪೂಜಿಸಬೇಕು. ಗುರುವಾರದಂದು ಆಲದ ಮರದ ಬಳಿ ಶುದ್ಧ ದೇಸಿ ತುಪ್ಪದ ದೀಪವನ್ನು ಬೆಳಗಿಸಬೇಕು. ಇದರಿಂದ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗುತ್ತಾಳೆ ಮತ್ತು ಅವಳು ನಿಮಗೆ ಆಶೀರ್ವಾದವನ್ನು ನೀಡುತ್ತಾಳೆ. ಇದು ನಿಮ್ಮ ಜೀವನದ ಅದೃಷ್ಟದ ಬಾಗಿಲನ್ನು ತೆರೆಯುತ್ತದೆ. ಈ ವಾರದಂದು ತಲೆ ಸ್ನಾನ ಬೇಡ. ಮನೆಯಲ್ಲಿರುವ ದಾರಿದ್ರ್ಯವನ್ನು ಓಡಿಸಬೇಕೆಂದರೆ ಗುರುವಾರದಂದು ಮನೆಯ ಸದಸ್ಯರು ತಲೆ ಸ್ನಾನವನ್ನು ಮಾಡಬಾರದು. ಅಷ್ಟೇ ಅಲ್ಲದೆ ಉಗುರು ಮತ್ತು ಕೂದಲನ್ನು ಕತ್ತರಿಸುವುದು ಸೇರಿದಂತೆ ಮುಂತಾದ ಕೆಲವು ಕಾರ್ಯಗಳನ್ನು ಮಾಡಬಾರದು. ಗೋಧಿ ಬೆಲ್ಲ ದಾನ ಮಾಡಿ. ಜೀವನದಲ್ಲಿ ಯಶಸ್ಸು ಸಿಗಬೇಕೆಂದರೆ ಗುರುವಾರದಂದು 800 ಗ್ರಾಂ ಗೋಧಿಯನ್ನು ಮತ್ತು ಅದೇ ಪ್ರಮಾಣದ ಬೆಲ್ಲವನ್ನು ಯಾವುದಾದರೂ ದೇವಸ್ಥಾನಕ್ಕೆ ದಾನವಾಗಿ ನೀಡಬೇಕು. ಹೀಗೆ ಮಾಡುವುದರಿಂದ ಗುರು ಬೃಹಸ್ಪತಿಯ ಕೃಪೆ ಪ್ರಾಪ್ತವಾಗುತ್ತದೆ. ಮನೆಯನ್ನು ನಿರ್ಮಿಸಬೇಕೆಂದುಕೊಂಡಿದ್ದರೆ ಜ್ಯೋತಿಷ್ಯದ ಪ್ರಕಾರ ಪ್ರತಿ ಗುರುವಾರ ಅಗತ್ಯವಿರುವವರಿಗೆ ಬೆಲ್ಲವನ್ನು ದಾನವಾಗಿ ನೀಡಿದರೆ ಇಷ್ಟಾರ್ಥಗಳು ಶೀಘ್ರವಾಗಿ ಸಿದ್ಧಿಸುತ್ತವೆ ಎಂದು ಹೇಳಲಾಗುತ್ತದೆ. ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಅಂಡ್ ವಿಡಿಯೋ.